ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಬೆಳಗಿನಿಂದಲೂ ಕೂಡ ಹಲವು ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನು ಮಾಡ್ತಿದ್ದಾರೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಕೂಡ ಮಾಡಲಿದ್ದಾರೆ. ನಮ್ಮ ಜೊತೆ ಯದುವೀರ್ ಅವರು ಇದ್ದಾರೆ, ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಮಪತ್ರ ಸಲ್ಲಿಕೆಗೆ ಕ್ಷಣಗಣನೆ ಇವತ್ತಿನ ಕಾರ್ಯಕ್ರಮ. ಇವತ್ತು ಬೆಳಗ್ಗೆ ನಮ್ಮ ಭಾರತ ನಿರ್ಮಾಣಕ್ಕಾಗಿ ಮತ್ತು ನಮ್ಮ ಕರ್ನಾಟಕ ನಿರ್ಮಾಣಕ್ಕಾಗಿ ಎಲ್ಲ ನಾಯಕರು ಮುಖ್ಯಸ್ಥರ ಒಂದು ಪ್ರತಿಮೆಗಾಗಿ ಒಂದು ಪುಷ್ಪಾರ್ಚನೆ ಮಾಲಾರ್ಪಣೆಯನ್ನು ಮಾಡಿದ್ದೀವಿ. ಗೌರವವನ್ನು ಸಲ್ಲಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಯಾಕೆಂದರೆ ಇವತ್ತಿನ ವಾತಾವರಣ ಅವರ ಕೆಲಸದೊಂದಿಗೆ ಇವತ್ತು ಸೃಷ್ಟಿಯಾಗಿದೆ. ಸೊ ಅದು ನಮ್ಮ ಕರ್ತವ್ಯ ಆಗುತ್ತೆ, ಅದನ್ನ ಮಾಡಿದ್ದೀವಿ. ನಂತರ ಇವತ್ತು ಈ ನಾಮಪತ್ರಿಕೆ ಸಲ್ಲಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಸರ್, ಮೊದಲ ದಿನದ ರಾಜಕಾರಣಕ್ಕೂ ಇವತ್ತಿನ ರಾಜಕಾರಣಕ್ಕೂ ವ್ಯತ್ಯಾಸ ಹೆಂಗ್ ಕಾಣಿಸ್ತಿದೆ ಸರ್? ನಂದೇ ಅನುಭವ ಇದು ಮೊದಲನೇದಾಗಿ. ಸೊ ನನ್ನ ಹಿಂದೆ ವಾತಾವರಣ ಹೇಗಿತ್ತು ಅಂತ ಗೊತ್ತಿಲ್ಲ. ಇವಾಗ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಎಲ್ಲಾನು. ಹೌದು, ಸವಾಲುಗಳು ಇರ್ತವೆ, ಟೀಕೆಗಳು ಇರ್ತವೆ, ಅದೆಲ್ಲನೂ ನಾವು ಸ್ವಾಗತಿಸಿ ಅಥವಾ ಅದು ಇನ್ವ್ಯಾಲಿಡ್ ಆಗಿದ್ರೆ ಅದನ್ನ ನುಂಗಿ ಮುಂದುವರಿಬೇಕಾಗಿದೆ. ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಹೋದ ಕಡೆಯಲ್ಲೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಹೋಗಿದ ಕಡೆ ಎಲ್ಲ ಈ ಚುನಾವಣೆಯ ವಾತಾವರಣ ಸೃಷ್ಟಿಸಲಾಗಿದೆ. ಸೊ ಎಲ್ಲರೂ ಈ ಒಂದು ವ್ಯವಸ್ಥೆಗೆ ತಕ್ಕಂತೆ ಈ ಒಂದು ಚುನಾವಣೆಯ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಯಾರೆಲ್ಲ ನಾಯಕರುಗಳು ಇರ್ತಾರೆ ಸರ್? ನಮ್ಮ ಸ್ಥಳೀಯ ಮುಖಂಡರು ಆಗ್ಲೇ ಇಲ್ಲಿ ಬಂದಿದ್ದಾರೆ ನಮ್ಮ ಜೊತೆಗೆ. ಅದ್ರ ಜೊತೆಗೆ ನಮ್ಮ ಇಬ್ರು ರಾಜ್ಯಾಧ್ಯಕ್ಷರು, ಬಿಜೆಪಿ ಹಾಗೂ JDS ಇಬ್ರು ರಾಜ್ಯಾಧ್ಯಕ್ಷರು ಕೂಡ ಉಪಸ್ಥಿತರಿರ್ತಾರೆ. ಕುಟುಂಬದವರು ಯಾರು ಇರ್ತಾರೆ ಸರ್? ಪತ್ನಿ ಹಾಗೂ ತಾಯಿಯವರು? ನಮ್ಮ ತಾಯಿಯವರು ಇರ್ತಾರೆ. ಸರ್, ಈಗ ಸರ್ ಹೋದ ಕಡೆಯಲ್ಲೆಲ್ಲ ಹೋಗ್ತಿದ್ವಾಗ ಸರ್ ಒಂದಷ್ಟು ನಿಮ್ಗೆ ಅಂದ್ರೆ ಜನಗಳನ್ನ ಮಾತಾಡಿಸ್ಬೇಕಾದ್ರೆ ಅವರ ಭಾವುಕತೆಗಳು ಅಥವಾ ಅವರು ರಾಜಮನೆತನಕ್ಕೆ ತೋರಿದಿರುವಂತಹ ಪ್ರೀತಿ ಇವೆಲ್ಲವೂ ಕೂಡ ಕಣ್ಣಿಗೆ ಕಾಣಿಸ್ತಿದೆ ಸರ್. ಅದು ಮತಗಳಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ ಸರ್? ಅದು ವಿಶ್ವಾಸ ಇದೆ. ಆ ಒಂದು ಸಂಬಂಧ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯ ವಿಶ್ವಾಸ ಇದೆ. ಯಾಕಂದ್ರೆ ಹಿಂದಿನ ಅರಸರು ಮಾಡಿರುವ ಕೆಲಸದಲ್ಲಿ ಎಲ್ಲರಿಗೂ ಗೊತ್ತಿರುವಂತದ್ದು ವಿಷಯ. ಸೊ ಆ ನಿಟ್ಟಿನಲ್ಲೂ ಕೂಡ ಅದು ಮತಕ್ಕೆ ಒಂದು ಟ್ರಾನ್ಸ್ಲೇಟ್ ಆಗ್ಬೋದು. ಅದ್ರ ಜೊತೆಗೆ ಜನರು ಬಹಳ ಬುದ್ಧಿವಂತರು. ಈಗಿನ ವ್ಯಕ್ತಿ ಅಥವಾ ಅದು ಅಭ್ಯರ್ಥಿಯ ಸಾಮರ್ಥ್ಯದೊಂದಿಗೆ ಅವರ ಯೋಗ್ಯತೆ ಬಗ್ಗೆ ನೋಡ್ಕೊಂಡೆ ಅವರ ಮತವನ್ನು ಹಾಕ್ತಾರೆ. ಬಟ್ ವಿಪಕ್ಷಗಳೆಲ್ಲವೂ ಸರ್ ಜಾತಿ ರಾಜಕಾರಣ ಅಥವಾ ಒಕ್ಕಲಿಗಾಸ್ತ್ರವನ್ನ ಪ್ರಯೋಗ ಮಾಡೋದು ಈ ತರದೊಂದು ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಮುಂದೆ ಬರ್ತಿದ್ದಾರೆ ಸರ್. ನಿಮ್ಗೆ ಅದು ಪ್ಲಸ್ ಆಗುತ್ತೆ ಅಥವಾ ಮೈನಸ್ ಆಗುತ್ತೆ? ನಾವು ಭಾರತಕ್ಕೋಸ್ಕರ ಭಾರತೀಯನಾಗಿ ಒಂದು ಸಮಾಜ ಒಗ್ಗಟ್ಟಾಗಿ ನಾವು ಒಂದು ಮತ ಚಲಾಯಿಸಬೇಕಾಗಿದೆ. ಈ ಚುನಾವಣೆ ಬರ್ತಾ ಇರೋದು ದೇಶಕ್ಕಾಗಿ, ಭಾರತಕ್ಕಾಗಿ. ಅದಕ್ಕಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೋಬೇಕಾಗಿದೆ. ಒಂದು ಸಮಾಜ, ಒಂದು ದೇಶ. ಈ ಸಂದರ್ಭಕ್ಕೆ ಸರ್ ಎಷ್ಟು ಮತಗಳ ಅಂತರದಲ್ಲಿ ನಿಮ್ಮ ಗೆಲುವು ಆಗ್ಬಹುದು ಅನ್ನೋದು ಅದು ನಿಮ್ಗೆ ಬಿಟ್ಟಿರೋದು. ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ಸಮೀಕ್ಷೆ ಮಾಡೋಂಥದ್ದು ಕೆಲಸ ಮಾಡ್ತೀರಾ. ನಿಮ್ಗೆ ಗೊತ್ತಿದೆ ಒಳ್ಳೆ ಮಾತು. ವಿಶ್ವಾಸ ಹೇಗಿದೆ? ನಮ್ಗೆ ವಿಶ್ವಾಸ ಇದೆ, ಫಲಿತಾಂಶ ನಮ್ಮ ಪರವಾಗಿ ಬರುತ್ತೆ ಅಂತ. ಇದಿಷ್ಟು ಅಭ್ಯರ್ಥಿ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್. ಕ್ಯಾಮರಾ ಪರ್ಸನ್ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.